ಟಿ ಪಾಸ್ ಆಗದವರಿಗೆ ಗುಡ್ ನ್ಯೂಸ್. ವೀಕ್ಷಕರೇ, ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅನ್ನ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಕರ್ನಾಟಕ ಟಿ 2026 ಕುರಿತಂತೆ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ತಮ್ಮೊಂದಿಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ. ಮುಂದೆ ಬರುವ ಕರ್ನಾಟಕ ಟಿ ಎಕ್ಸಾಮಿನೇಷನನ್ನು ನೀವು ಬರಿತಾ ಇದ್ದರೆ, ಒಂದು ಅಥವಾ 2 ಮಾರ್ಕ್ಸ್ಗಳಿಂದ ನೀವು ಎಲಿಜಿಬಲ್ ಆಗಿಲ್ಲ ಅಂದರೆ ಮುಂದೆ ಬರುವ ಅವಕಾಶವನ್ನು, ಅದರ ಕುರಿತು ನೋಟಿಫಿಕೇಷನ್, ಎಕ್ಸಾಮಿನೇಷನ್, ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ದಯವಿಟ್ಟು ಆಸ್ ಮಚ್ ಆಸ್ ಪಾಸಿಬಲ್ ಈ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 2025 ಟಿ ಡಿಸೆಂಬರ್ 7 ಆಗಿತ್ತು. ಅದಾದ ಮೇಲೆ ರಿಸಲ್ಟ್ ಬಂದಾಗಿದೆ. ಸರ್ಟಿಫಿಕೇಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ಬಟ್ ಕೆಲವು ಶಿಕ್ಷಕ ಆಕಾಂಕ್ಷಿಗಳು 1ರಿಂದ 2 ಅಥವಾ 3 ಮಾರ್ಕ್ಸ್ಗಳಿಂದ ಟಿ ಎಲಿಜಿಬಲ್ ಆಗಿಲ್ಲ. ಸೊ ಹಾಗಾಗಿ ಅವರಿಗೆ ಒಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಟೀಚರ್ಸ್ ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆ ಮತ್ತೊಂದು ಟಿ ಆಗುತ್ತಾ, ಅಥವಾ ಟಿ ಆದ ಮೇಲೆ ಮತ್ತೆ ಶಿಕ್ಷಕರ ನೇಮಕಾತಿ ಆಗುತ್ತಾ, ಈ ಒಂದು ಪ್ರಶ್ನೆ ಕೂಡ ತಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಟಿ ಆಗದವರಿಗೆ ಒಂದು ಗುಡ್ ನ್ಯೂಸ್ ಏನಂದರೆ, ಶಿಕ್ಷಣ ಇಲಾಖೆಯಿಂದ ಕೆಲವು ಶಿಕ್ಷಕ ಆಕಾಂಕ್ಷಿಗಳು CSE ಅಧಿಕಾರಿಗಳೊಂದಿಗೆ ಮಾತನಾಡಿ ಮುಂದೆ ಮುಂಬರುವ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಏನಿದೆ, ಕರ್ನಾಟಕ ಟಿ ಎಕ್ಸಾಮಿನೇಷನನ್ನು ಮತ್ತೆ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಮೇ ತಿಂಗಳಲ್ಲಿ ಮತ್ತೊಂದು ಕರ್ನಾಟಕ ಟಿ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ CSE ಅಧಿಕಾರಿಗಳು. ಅನ್ನೋದ್ರ ಬಗ್ಗೆ ಒಂದು ಶಿಕ್ಷಕ ಆಕಾಂಕ್ಷಿಗಳು ಮಾಹಿತಿಯನ್ನು ನೀಡಿರ್ತಾರೆ. ಅದರ ಜೊತೆಗೆ CET ಮೊದಲ ಅಥವಾ ಟಿ ಮೊದಲ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ನೀವು ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದ್ರ ಬಗ್ಗೆ ಶೇರ್ ಮಾಡಿ. CET ಮೊದಲಾಗುತ್ತೋ ಅಥವಾ ಕರ್ನಾಟಕ ಟಿ ಮೊದಲಾಗುತ್ತೋ ಅಂತ. ಸೊ ಇದರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.